ಎಲ್ಲರಿಗೂ ಸುಸ್ವಾಗತ. ಎಷ್ಟನೇ ಚಾಪ್ಟರ್? ಎಸ್, 13ನೇ ಚಾಪ್ಟರ್. ಇನ್ನೇನು ಮುಗಿಸ್ತಾ ಬಂದಿದ್ದೀವಿ. ಲಿಸ್ನಿಂಗ್ ಒಂದು ಉಳಿದಿದೆ. ಲಿಸ್ನಿಂಗ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ಒಂದ್ಸಲಿ ಮೇನ್ ಕಾನ್ಸೆಪ್ಟ್ನ ನೋಡೋಣ. ಈ ಚಾಪ್ಟ್ರಲ್ಲಿ ಬರೀ 3 ಕಾನ್ಸೆಪ್ಟನ್ನ ನಾವು ಸ್ಟಡಿ ಮಾಡೋದು. ಒಂದು ಈ ಅಡ್ಜೆಕ್ಟಿವ್ ಹೊಶಿದೆಸ್, ಬೇಕು. ನೆಕ್ಸ್ಟ್ ಇನ್ನೊಂದು ವರ್ಬ್ ತಬೆಮಾಸ್, ಕಾಯಿಮಸ್, ಅದರದ್ದು ಏನಂತಾರೆ ಡಿಸೈರ್ ಫಾರ್ಮ್. ನಿಮ್ಮ ಆಸೆನ ವ್ಯಕ್ತಪಡಿಸಿ ಹೇಗೆ ಹೇಳೋದು ಅನ್ನೋದು ವರ್ಬ್ ಮುಖಾಂತರ. ಅದು ತಿಂತೀನಿ, ತಿನ್ನ ಬಯಸ್ತೀನಿ. ಓಕೆ, ಇನ್ನೊಬ್ಬರು ಯಾರೋ ಬಂದರು, ಒಂದು ನಿಮಿಷ. ಅಡ್ಮಿಟ್. ಎಸ್. ಆಮೇಲೆ ಮೂರನೇದೇನು, ನಾನು ಇಲ್ಲಿಗೆ ಇದನ್ನು ಮಾಡೋಕ್ಕೆ ಹೋಗ್ತೀನಿ ಅನ್ನೋ ಫಾರ್ಮು. ಇದನ್ನು ವರ್ಬ್ ಉಪಯೋಗಿಸಿ ಕಲಿತೀವಿ. ಸೊ ಈ 3 ಫಾರ್ಮು ಮಾತ್ರ ಈ ಚಾಪ್ಟರ್ ನಾವು ಕಲಿಯೋದು. ಸೊ ಬೇರೆದನ್ನ ಏನಂತಾರೆ ರಿಲೇಷನ್ಶಿಪ್ ಕೊಟ್ಬಿಟ್ಟು ಕನ್ಫ್ಯೂಸ್ ಆಗಬೇಡಿ. ಈ 3 ಬೇಕು, ತಿನ್ನ ಬಯಸ್ತೀನಿ, ಇಲ್ಲಿಗೆ ಇದನ್ನು ಮಾಡೋಕ್ಕೆ ಹೋಗ್ತೀನಿ, ಈ 3 ಫಾರ್ಮು. ಎಸ್ ಅಂತ ಹೇಳ್ತಾ ನೆನ್ನೆ ಎಲ್ಲಿಗೆ ಬಿಟ್ಟಿದ್ವಿ? ಎಸ್, ಬಿ ಮುಗೀತು. ಎಕ್ಸಸೈಸು. ಸಿ ಎಕ್ಸಸೈಸ್ ಮಾಡೋಣ. ಓಕೆ, ಯಾರು ಮಾಡ್ತೀರಾ? ಎಲ್ಲರೂ ಪ್ರೆಸೆಂಟ್ ಇದ್ದಾರೆ. ಹೈ, ಚೈತ್ರ ಸರ್ ಮತ್ತೆ ಹರ್ಷಿತಾ ಸರ್. ಸುಮಿಮಸೆನ್, ಒಬಾಯೋ ತೆರೆಬಿ ಡೆಸ್ಕಾ? ನೋಡಿ ಒಬಾಯೋ ತೆರೆಬಿ ಡೆಸ್ಗಾ? ಇಮ ನಾನೀಗ ಇಚಿಬಾನ್ ಹೋಶಿ ಡೆಸ್ಕಾ? ಎಕ್ಸ್ಕ್ಯೂಸ್ ಮೀ, ಒಬಾಯೋ ಟಿವಿ ನೋಡಿ. ಓಕೆ, ಏನಪ್ಪ ಅಂದರೆ ಈ ಕಾನ್ವರ್ಸೇಷನ್ ಓದೋಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡೋಣ. ನನಗೆ ಅನಿಸ್ತಾಗ ಇಲ್ಲಿ ಏನೋ ಇಂಟರ್ವ್ಯೂ ನಡೀತಾ ಇದೆ ಅನಿಸುತ್ತೆ. ಓಕೆ, ಇವನು ಮದುವೆ ಆಗಿದೆ. ಸೊ ಇವರು ಯಾರು ಇಂಟರ್ವ್ಯೂ ಮಾಡೋರು, ಅವರು ಚಾನಲ್ ಹೆಸರು ಒಹಾಯೋ ತೆರೆಬಿ ಅಂತ, ಆಯಿತಾ? ಎಕ್ಸ್ಕ್ಯೂಸ್ ಮೀ ಅಂದ್ಬಿಟ್ಟು ಒಹಾಯೋ ತೆರೆಬಿ ದೆಸ್ಗ ಇಮ ನಾನೀಗ ಇಚಿಬಾನ್ ಹೊಶಿ ದೆಸ್ಕ. ಸೊ ಫಸ್ಟು ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊತಿದ್ದಾರೆ ಈ ಎಕ್ಸ್ಪ್ರೆಷನ್ ಮುಖಾಂತರ. ನಾವು ಅಂತ ಎಕ್ಸ್ಪ್ಲಿಸಿಟ್ಲಿ ಇಲ್ಲ, ಏನಂತಾರೆ, ನಾನೇ ತಪ್ಪು ಓದ್ದೆ ಸೆನ್ಸೆ. ನಾನು ಒಹಾಯೋ ಬದಲು ಒಬಾಯೋ ಅಂತ ಓದ್ಬಿಟ್ಟೆ. ಹೌದಾ? ಓಕೆ, ಒಹಾಯೋ ತೆರೆಬಿ ಡೆಸ್ಕಾ ಇಮ ನಾನೀಗ ಇಚಿಬಾನ್ ಹೋಶಿ ಡೆಸ್ಕಾ? ಇವಾಗ ಯಾವುದು ತುಂಬಾ ಬೇಕು ಅಂದರೆ ಇಷ್ಟ ಅಂತ ಆಗುತ್ತೆ. ಯಾವುದು ತುಂಬ ಬೇಕನ್ನಿಸ್ತದೆ ಆ ಥರ ಆಗುತ್ತೆ. ಸೊ ಇಲ್ಲಿ ನೋಡಿ, ಆಕ್ಚುಲಿ ಏನ್ ಅರ್ಥ ಸೆನ್ಸೆ ಇದು? ಇವಾಗ ಯಾವುದು ತುಂಬಾ ಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಯಾವುದು ಬೇಕು ಅನ್ನಿಸ್ತಿದೆ ನಂಬರ್ 1 ಅಂತ ಅರ್ಥ. ಓಕೆ. ಈಗ ಯಾಕಂದ್ರೆ ಅವರು ಟಿವಿ ಅವ್ರು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಈ ಟಾಪಿಕ್ ಬಗ್ಗೆ ಯಾವುದು ತುಂಬಾ ಬೇಕು ಅನ್ಸ್ತಿದೆ ಅಂತ ಎಲ್ಲರಿಗೂ ಪ್ರಶ್ನೆ ಕೇಳೋದು. ಹೌದು. ಎಸ್. ಸೊ ಈಗ ನೋಡಿ, ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ ಸಿಂಪಲ್ ಆಗಿ, ನಾವು ಇವರು ಅಂತ. ಒಹಾಯೋ ತೆರೆಬಿ ದೆಸ್ಗ, ಈಗ ನಿಮಗೆ ಏನು ಬೇಕು, ನಂಬರ್ 1 ಏನು ಬೇಕು? ದುಡ್ಡೋ, ಗರ್ಲ್ಫ್ರೆಂಡೋ, ಮನೆನೋ, ಕಾರೋ, ಆ ಥರ. ಒಹಾಯೋ ತೆರೆಬಿ ದೆಸ್ಗ ಇಮ ನಾನೀಗ ಇಚಿಬಾನ್ ಹೊಶಿ ದೆಸ್ಕ. ಓಕೆ, ನೀವು ಇಂಟರ್ವ್ಯೂವರು. ಹರ್ಷಿತಾ ಸಾನು ಓಕೆ, ಏನಂತಾರೆ, ಪಾಸರ್ ಬಾಯ್, ದಾರಿ ಹೋಕರು. ಹೇಳಿ. ಒಕಾನೆಗ ಓಶಿದೆಸ್. ಏನಂತೆ? ದುಡ್ಡು ಬೇಕು. ದುಡ್ಡು ಬೇಕು. ರಾಯ್ನೆನ್ ಕೆಕ್ಕೋನ್ಶಿ ಮಸ್ಕರ. ಮತ್ತೆ ನೆಕ್ಸ್ಟ್ ವೀಕು ಮದ್ವೆ ಆಗ್ತಿದೀನಿ. ಮದ್ವೆ ಇರೋದ್ರಿಂದ. ಎಸ್, ಮದುವೆ ಆಗೋದ್ರಿಂದ. ಗಾರಿಮಸ್ ಬಂದಾಗ ಇರೋದ್ರಿಂದ ಅಂತ ಬರುತ್ತೆ. ಇದು ಗಾರಿಮಸ್ ಅಲ್ಲ, ಶಿಮಸ್ಸು. ಸೊ ಮುಂದಿನ ವರ್ಷ ಮದುವೆ ಆಗೋದ್ರಿಂದ.
ಆಗೋದ್ರಿಂದ. ಓಕೆ. ಅದಕ್ಕೆ ದುಡ್ಡು ಬೇಕಂತ ನಿಮಗೆ. ಎಸ್. ಒಕಾನೆಗ ಹೊಶಿದೆಸ್ ರಾಯ್ನೆನ್ ಕೆಕ್ಕೋನ್ ಶಿಮಸ್ಕರ. ನೀವು. ಸೋ ದೆಸ್ ಕಾ ದೋಮೋ ಅರಿಗತೋ ಗೊಸೈಮಾಸ್ತಾ. ಹೌದಾ, ಥ್ಯಾಂಕ್ ಯು ವೆರಿ ಹೌದಾ, ಮಚ್. ತುಂಬಾ ಥ್ಯಾಂಕ್ ಯು. ಅದೇ ಕೋಆಪ್ರೇಟ್ ಮಾಡಿದ್ದಕ್ಕೆ ಇಂಟರ್ವ್ಯೂಗೆ. ಎಸ್. ಈಗ ಯಾರು ಇಂಟರ್ವ್ಯೂ ಮಾಡೋರು ಯಾರು? ಹಾಂ, ರಘುಸಾನ್ ಕಲೇಸಾನ್. ಸೊ ರಘುಸಾನ್ ಇಂಟರ್ವ್ಯೂ ಮಾಡ್ತಾರೆ, ಕಲೇಸಾನು ಪ್ಯಾಸರ್ ಬಾಯ್. ಹೈ. ಸುಮಿಮಾಸೆನ್. ಒಹಾಯೋ ತೆರಬಿ ದೆಸ್ಕಾ. ಗಾ ಇದು ದೇಶ ಗಾ. ದೆಸ್ಕಾ. ಒಹಾಯೋ ತೆರಬಿ ದೆಸ್ಕಾ. ಇಮ ನಾನಿಗ ಇಚಿಬಾನ್ ಓಶಿ ದೆಸ್ಕಾ. ಹಾಂ. ನಿಮ್ಮ ನಾನೀಗ ಇಚಿಬಾನ್ ಓಯಿಸಿ ದೆಸ್ಕಾ. ಒಯ್ಸಿ ಅಲ್ಲ, ಹೊಶಿ ದೇಸ್ಕ. ಹುಷಿ ದೆಸ್ಕಾ. ಈಗ ಏನು ಬೇಕು ನಿಮಗೆ? ನಂಬರ್ 1. ಹಾಂ, ಕಲೇಸಾನ್. ಕಲೇಸಾನ್. ಯಸುಮಿಗ ಹೊಶಿ ದೆಸ್. ಓ, ಸೂಪರ್. ರಜೆ ಬೇಕು. ಹಾಂ, ರಜೆ ಬೇಕು. ಈಗ ಯಾಕೆ ಅಂತ ಹೇಳಿ. ಮಾಯನಿಚಿ ಇಶೋಗಾಶಿ ದೆಸ್. ಇಶೋಗಾಶಿ ದೆಸ್ಕರ. ಹಾಂ. ಮಾಯನಿಚಿ ಅಂದ್ರೆ ಡೈಲಿ. ಹಾಂ, ಡೈಲಿ ಇಸೋಗಾಶಿಯಿಂದ ಬರಬೇಕು. ಅದಕ್ಕೆ ಅಲ್ಲ, ಡೈಲಿ ಬರಬೇಕು. ಇಲ್ಲಿ ಇದೆ, ಆ್ಯಕ್ಷನೇ ಇಲ್ಲ. ಇಸೋಗಾಶಿ ದೆಸ್. ಅಡ್ಜೆಕ್ಟಿವ್ ಇಸಗಾಶಿ. ನಿಮ್ಮ ಬಗ್ಗೆ ನೀವು ಬಣ್ಣಿಸ್ತಾ ಇದ್ದೀರಾ ಏನಂತ? ಇಸಗಾಶಿ ಅಂದರೆ ಬ್ಯುಸಿ ಅಂತ. ಬಿಸಿ ಇರೋದ್ರಿಂದ. ಎಸ್. ಡೈಲಿ ಬಿಸಿ ಇರೋದ್ರಿಂದ. ಹಾಂ, ಡೈಲಿ ಬ್ಯುಸಿ ಇರೋದ್ರಿಂದ ನಿಮಗೆ ರಜಾ ಬೇಕಂತೆ. ಸೊ ಯಸುಮಿಗ ಹೊಶಿದೆಸ್. ಮಾಯನಿಚಿ ಇಸಗಾಶಿ ದೇಸ್ಕರ. ಪ್ರತಿದಿನ ಏನೋ ಬ್ಯುಸಿ ಇರೋದ್ರಿಂದ. ಅದಕ್ಕೆ ಏನಂತಾರೆ ಇಂಟರ್ವ್ಯೂ ಅವರು? ಸೋ ದೆಸ್ಕಾ ದೋಮೋ ಅರಿಗತೋ ಗೊಸೈಮಾಸ್ತಾ. ಎಸ್. ಹೌದಾ, ತುಂಬ ಥ್ಯಾಂಕ್ಸ್. ಎಸ್. ನೆಕ್ಸ್ಟು ಸುಮನ್ ಸಾನ್, ಸಾಗರ್ ಸಾನ್. ಸಾಗರ್ ಸಾನು ಎ, ಸುಮನ್ ಸಾನ್ ಬಿ. ಸುಮಿಮಾಸೆನ್. ಒಹಾಯೋ ತೆರಬಿ ದೆಸ್ಕಾ. ಇಮ ನಾನೀಗ ಇಚಿಬಾನ್ ಓಶಿ ದೆಸ್ಕಾ. ಸ್ಟಾಪು. ಇಲ್ಲಿ ನೋಡಿ, ಇದು ಈ ಪ್ರೊನೌನ್ಸಿಯೇಷನ್ ಭಾಳ ಇಂಪಾರ್ಟೆಂಟು. ನಾನು ಒಂದ್ಸಲ ಓದ್ತೀನಿ ನೋಡಿ. ಒಹಾಯೋ ತೆರಬಿ ದೆಸ್ಗಾ ಅಂತ ಹೇಳ್ಬಿಟ್ಟು, ಒಹಾಯೋ ತೆರಬಿ ದೆಸ್ಗಾ ಅಂದರೆ ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡ್ರು, ನಾನು ಇಂಥವನು ಅಂತ. ದೆಸ್ಗಾ ಆಮೇಲೆ ಇದನ್ನು ನಿಲ್ಲಿಸ್ಬಿಟ್ಟು ಇಮ ನಾನೀಗ ಇಚಿಬಾನ್ ಹೊಶಿ ದೆಸ್ಕಾ. ಹಾಂ, ಅದಕ್ಕೇನಂತಾರೆ ಸುಮನ್ ಸಾನ್? ಇನುಗ ಒಶಿ ದೆಸ್. ಸಬಿಶಿ ದೆಸ್ಕರ. ಹಾಂ, ಅರ್ಥ? ನಾಯಿ ಬೇಕು. ಬೋರಿಂಗ್. ಸಬಿಶಿ ದೆಸ್ಕರ ಬೋರಿಂಗ್ ಇರೋದಕ್ಕೋಸ್ಕರ. ಬೋರಿಂಗ್ ಅಂತಲ್ಲ, ಲೋನ್ಲಿ. ಒಬ್ಬಂಟಿಗೆ ಇರೋದ್ರಿಂದ. ಯಾರು ಇಲ್ಲ ನಿಮ್ಮ ಜೊತೆ. ಇತ್ತೋರಿದೆ ಅಂತ ಬರುತ್ತೆ ಸರ್. ಹಾಂ, ಇತ್ತೋರಿದೆ ಇಮಸ್ಕರ ಅಂತ ಬರ್ಬೋದು. ಓಕೆ. ಓಕೆ, ಹಂಗೂ ಹೇಳ್ಬೋದು. ಹಿತೋರಿದೆ ಇಮಸ್ಕಾರ ಅಂತ ಅನ್ಬೋದು. ಇಲ್ಲ, ಅದಕ್ಕೆ ಅಂತ ಒಂದು ಸ್ಪೆಷಲ್ ವರ್ಡ್ ಇದೆ, ಅಡ್ಜೆಕ್ಟಿವ್. ಸಬಿಶಿದೆಸ್. ಸೊ ಇಂಗ್ಲೀಷಲ್ಲಿ ಲೋನ್ಲಿ. ಕನ್ನಡದಲ್ಲಿ ಏನಂತಾರಪ್ಪ ಇನ್ನೂ ಕ್ಲೀನಾಗಿ? ಒಬ್ಬಂಟಿಗಲ್ಲ, ಏನಂತಾರೆ? ಅದೇ ಒಂಟಿ ಇದ್ದೀನಿ ಅಂತ. ಒಂಟಿ ಇರೋದ್ರಿಂದ. ಕರೆಕ್ಟ್. ಒಂಟಿ ಇರೋದ್ರಿಂದ ಸಮಿಶಿ ದೇಸ್ಕರ. ಸೊ ಯಾರೂ ಇಲ್ಲ, ಫ್ಯಾಮಿಲಿ ಇಲ್ಲ, ಸಂಬಂಧಿಕರು ಯಾರೂ ಇಲ್ಲ, ಜಪಾನಲ್ಲಿ ಹೋಗ್ಬಿಟ್ಟಿದ್ದಾನೆ, ಒಬ್ಬನೇ ಇದ್ದಾನೆ. ಆ ಥರ. ಅದಕ್ಕೆ ಹೈ. ಇನ್ನೂಗ ಹೊಶಿ ದೇಸ್, ಸಮಿಶಿ ದೇಸ್ಕರ, ಇನ್ನೂ ಬೇಕು. ಅದಕ್ಕೆ ಲೋನ್ಲಿ ಇರೋದ್ರಿಂದ. ಹಾಂ, ಅದಕ್ಕೆ ಸೋ ದೆಸ್ಕಾ ದೋಮೋ ಅರಿಗತೋ ಗೊಸೈಮಾಸ್ತಾ. ಸುಮಿಮಾಸೆನ್. ಒಹಾಯೋ ತೆರಬಿ ದೆಸ್ಗಾ. ಹಾಂ. ಇಮ ನಾನೀಗ ಇಚಿಬಾನ್ ಓಶಿ ದೆಸ್ಕಾ. ಓಶಿ ಅಲ್ಲ, ಹೊಶಿ ದೇಸ್ಕಾ. ಹೊಶಿ ದೆಸ್ಕಾ. ಹಾಂ, ಹೊಶಿ ದೇಸ್ಕಾ. ಹೈ. ಹಿರೋಯಿ ಉಚ್ಚಿಗ ಹೋಶಿ ದೆಸ್. ಓ, ವಿಶಾಲವಾದ ಮನೆ ಬೇಕು. ವಿಶಾಲವಾದ ಮನೆ ಬೇಕು. ಯಾಕೆ? ಇಮಾನೋ ಉಚಿವ ಸೆಮಾಯಿ ದೆಸ್ಕರ. ಎಸ್.
ಇವಾಗಿನ ಮನೆ ನ್ಯಾರೋ ಇಕ್ಕಟ್ಟಾಗಿರೋದ್ರಿಂದ. ಎಸ್, ಈಗಿನ ಮನೆ ಇಕ್ಕಟ್ಟಾಗಿರೋದ್ರಿಂದ. ಡಿಟ್ಟೋ. ಅದಕ್ಕೇನಂತಾರೆ ಇಂಟರ್ವ್ಯೂವರು? ಸೋ ದೆಸ್ ಕಾ? ದೋಮೋ ಅರಿಗಾತೋ ಗೊಜಾಯಿಮಾಸ್ತಾ. ಓ ಹೌದಾ, ತುಂಬ ಥ್ಯಾಂಕ್ಸ್. ಎಸ್, ಈಸಿ ಇತ್ತು. ನೆಕ್ಸ್ಟ್ ರಘುಸಾನ್ ಕಲೇಸಾನ್. ಏನಾಗ್ತಿದೆ ಇಲ್ಲಿ? ಓಕೆ, ಇಬ್ಬರಿದ್ದಾರೆ. ಒಬ್ಬನಿಗೆ ಬಾಯಾರಿಕೆ ಆಗಿದೆ, ಇನ್ನೊಬ್ಬನಿಗೆ ಟೀ ಕುಡಿಬೇಕನ್ನಿಸಿದೆ. ಸೊ ಇಲ್ಲಿ ಕಾಫಿ ಶಾಪ್ ಇದೆ. ಹೈ ರಘುಸಾನ್ ಎ, ಕಲೇಸಾನ್ ಬಿ. ನೋದೋಗ ಕಯೋಕಿ ಮಸ್ತಾನೆ. ಓದಿ ನಿಧಾನಕ್ಕೆ. ನೋದೋಗ ನೋದೋಗ ಕಯೋಕಿ ಮಸ್ತಾನೆ. ಇವಲ್ಲ ಇದು ವಾ. ಕಯಾಕಿ ಯಾಲ ವಾ ವಾ ಕವಾಕಿ ವಾ ಕವಾಕಿ ಮಸ್ತಾ. ಕವಾಕಿ ಮಸ್ತಾನೆ. ಕವಾಕಿ ಮಸ್ತ್ ನೋಡುವಾಗ ಕವಾಕಿ ಮಸ್ತಾನೆ ಅಂದರೆ ಗೊತ್ತಾಯ್ತು ಅರ್ಥ ಏನಂತ? ಗಂಟ್ಲು ಸಿನ್ಸಿ. ಗಂಟ್ಲು ಒಣಗ್ತಲ್ವಾ? ಗಂಟ್ಲು ಒಣಗ್ತಲ್ವಾ? ಅದಕ್ಕೇನಂತಾರೆ ಕಲೇಶನ್ ಅವರು? ನಾನೀಗ ನೊಮಿ ತಾಯಿ ದೆಸ್ನೆ. ಏನನ್ನು ಕುಡಿತೀರಾ? ಏನನ್ನು ಅಲ್ಲ, ಏನನ್ನು ಆದರೆ ನಾನಿ. ಓ ಆಯ್ತು, ಇದು ನಾನಿಕಾ. ಏನಾದ್ರೂ ಏನಾದರೂ ಕುಡಿಬೇಕನ್ನಿಸ್ತಿದೆ ಅಲ್ವಾ? ಅದೇ ನಾವು ತಾಯಿ ಅಂತ ಏನಂತ ಹೇಳಿದ್ವಿ, ಅದೇ ಬಯಸೋದು ಅಂತ ಅಲ್ವಾ? ಏನಾದ್ರೂ ಕುಡಿಬೇಕು ಅನಿಸ್ತಿದ್ಯಾ? ಆ ಥರ ಬಯಸ್ಬೇಕು ಅನಿಸ್ತಿದೆ ಅಲ್ವಾ? ನಾನಿಕ. ಏನಾದರೂ ಕುಡಿಬೇಕು ಅನಿಸ್ತಿದಲ್ವಾ? ಅದಕ್ಕೇನಂತಾರೆ? ಅನೋ ಕಿಸತಿನ್ನಿ ಐರಿ ಮಸೇನ್ಕ. ಕಿಸತನ್ನಿ ಕಾಫಿ ಶಾಪಲ್ಲಿ ಕಾಫಿ ಶಾಪಲ್ಲಿ ಐರಿ ಮಸೇನ್ಕ. ಓಕೆ ನೋಡಿ, ಇದು ಹೊಸ ವರ್ಬ್ ನಿಮಗೆ. ನೀ ಹೈರಿಮಸ್, ಇದು ಬಂದಿಲ್ಲ ಅಲ್ವಾ ಇದು? ಸೊ ಇದು ನೋಡಿ, ನೀ ಹೈರಿಮಸ್. ಹೈರಿಮಸ್ ಅಂದರೆ ಒಳಗೆ ಹೋಗೋದು ಅಂತ, ಒಳಗೆ ಹೋಗ್ತೀನಿ. ಸೊ ಎಲ್ಲಿಗೆ ಹೋಗೋಣ? ಕಾಫಿ ಶಾಪಿಗೆ ಹೋಗೋಣವಾ ಅಂತ ಅರ್ಥ, ಒಳಗೆ ಹೋಗೋಣವಾ ಅಂತ. ಸೊ ಇನ್ವೈಟ್ ಮಾಡ್ತಿದ್ದಾನೆ, ಆ ಕಾಫಿ ಶಾಪಿಗೆ ಹೋಗೋಣವಾ? ಅದಕ್ಕೇನಂತಾರೆ ಫ್ರೆಂಡು? ಕಲೇಸನ್. ಕಲೇಸನ್ ಏನಂತ? ಓಕೆ, ನಾನು ಹೇಳ್ತೀನಿ. ಸೋಶಿಮಶೋ. ಹಾಗೆ ಮಾಡೋಣ. ಓಕೆ, ಹೇಳ್ತೀರಾ? ಬಿ. ಸೊ ಅಂದರೆ ಹಾಗೆ ಮಾಡೋಣ. ಹಾಗೆ ಮಾಡೋಣ. ಎಸ್. ಸೊ ನೋದಾಗ ಕವಾಕಿ ಮಾಸ್ತಾನೆ. ನಾನಿಕ ನಮಿತಾ ದೇಸನೆ. ಕಿಸ್ಸಾತೆನ್ನಿ ಹೈರಿಮಸೆಂಕ. ಸೋ ಶಿಮಶೋ. ಈ ಥರ. ಸೊ ಫಸ್ಟು ಅನ್ಸಿದ್ನ ಹೇಳ್ತಾರೆ ತಾಯಿ ಫಾರ್ಮಲ್ಲಿ, ನೆಕ್ಸ್ಟು ಮಸೆಂಕ ಅನ್ನೋ ಗ್ರಾಮರ್ ಉಪಯೋಗಿಸಿ ಇನ್ವೈಟ್ ಮಾಡ್ತಾರೆ, ಆಮೇಲೆ ಮಶೋ ಹೋಗೋಣ ಅಂತಾರೆ, ಮಾಡೋಣ ಅಂತಾರೆ. ಎಸ್. ಸುಮನ್ ಸಾನ್ ಸಗರ್ಸನ್. ಸುಮನ್ ಸಾನ್ ಎ, ಸಗರ್ಸನ್ ಬಿ. ಒನಕಗ ಸುಖಿಮಸ್ತಾನೆ. ಹೊಟ್ಟೆ ಹಸುವಾಗಿದ್ದೇನೆ. ಹೊಟ್ಟೆ ಹಸುವಾಯ್ತಲ್ವಾ ಅಂತ. ಹೊಟ್ಟೆ ಹಸುವಾಯ್ತು ಮಸ್ತಾನೆ. ಹೊಟ್ಟೆ ಹಸುವಾಯ್ತು ಅಲ್ವಾ? ನಾನಿಕ ಏನಾದ್ರು ನಾನಿಕ ತಬೇತಾಯಿ ದೆಸ್ನೆ. ಏನಾದರೂ ತಿನ್ಬೇಕನ್ನಿಸ್ತಿದೆ ಅಲ್ವಾ? ಫಸ್ಟ್ ಎ ಅಂದರೆ ಹೌದು ಅಂತ. ಹೌದು, ಏನಾದರೂ ತಿನ್ಬೇಕನ್ನಿಸ್ತಿದೆ ಅಲ್ವಾ? ಅದಕ್ಕೇನಂತಾರೆ? ಅನೋ ಕಿಸತನ್ನಿ ಐರಿ ಮಸೇನ್ಕ. ಅರ್ಥ? ಕಾಫಿ ಶಾಪ್ಗೆ ಹೋಗೋಣವಾ? ಹೋಗೋಣವಾ? ಅದಕ್ಕೆ ನೀವು ಸಗರ್ಸನ್. ಸೋಶಿಮಶೋ.
ಹಾಗೆ ಮಾಡೋಣ. ಓಕೆನಾ? ಹಾಂ ಸರ್. ಎ ಸೋಶಿಮಶೋ, ಹಾಗೆ ಮಾಡೋಣ. ಓಕೆ, ಚೈತ್ರ ಸನ್ ಹರ್ಷಿತಾ ಸನ್. ಚೈತ್ರ ಸನ್ ಎ, ಹರ್ಷ ಸನ್ ಬಿ. ಸುಕರಪ ಇದೇನು ಸುಕರೆ ಮಸ್ತ ಅಂತ. ಸುಕರೆ ಮಾಸ್ತಾನೆ. ಹಾಂ ಟಯರ್ಡ್ ಆಗಿದೆ ಅಲ್ವಾ? ಅಲ್ವಾ? ಎಸ್, ಟಯರ್ಡ್ ಆಗಿದೆ ಅಲ್ವಾ, ಸುಸ್ತಾಗಿದೆ ಅಲ್ವಾ. ಅದಕ್ಕೆ ಏನಂತಾರೆ ಇವರು? ಸುಸ್ತಾಗಿರೋದಕ್ಕೆ ಏನು ಸಜೆಸ್ಟ್ ಮಾಡ್ತಾರೆ? ಹೈ. ಎ ಚೊತ್ತು ಯಾಸುಮಿ ಮಸನೆ. ಯಾಸುಮಿ ಮಸನೆ ಹಾಕ್ಬೇಕಾ? ಹೇಳಿ ಹಂಗೆ ಹೇಳಿ ನೋಡೋಣ, ನಿಮಗೆ ಅನ್ಸಿದೆ ಹೇಳಿ. ಚೊತ್ತು ಯಾಸುಮಿ ಮಸನೆ. ಹಂಗೆ ಹೇಳಿದ್ರೆ ಏನಂತ ಗೊತ್ತಾರ್ಥ? ಚೊತ್ತು ಯಸಮಿ ಮಸನೆ ಅಂದರೆ ಅರ್ಥ ಸ್ವಲ್ಪ ರೆಸ್ಟ್ ಮಾಡೋಣವಾ ಅಂದರೆ ಇದನ್ನ ನೀವೇ ಹೇಳ್ದಂಗೆ, ನಿಮಗೆ ನೀವು ಹೇಳ್ಕೊಂಡಂಗೆ, ನಿಮಗೆ ಸುಸ್ತಾಗಿದೆ, ಚೊತ್ತು ಯಸಮಿ ಮಸನೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ. ಅದು ನೀವು ಈ ಥರ ಎಲ್ಲ ಹೇಳೋಕ್ಕೆ ಇಷ್ಟಪಡ್ತಿಲ್ಲ. ನೀವೇನಂತ ಹೇಳ್ತೀರಾ? ಮಾಡಬೇಕು ಅನಿಸ್ತಿದೆ ಅಲ್ವಾ ಅಂತ. ಸೊ ಅದಕ್ಕೆ ತಾಯಿ ಫಾರ್ಮ್ ಹಾಕಬೇಕು. ಹಾಂ, ಓಕೆ ಓಕೆ. ಎ ಚೊತ್ತು ಯಾಸುಮಿ ತಾಯಿ ದೆಸುನೆ. ಚೊತ್ತು ಯಸಮಿ ತಾಯಿ ದೆಸ್ನೆ, ಸ್ವಲ್ಪ ವಿಶ್ರಾಂತಿ ಮಾಡ ಬಯಸ್ತಿದ್ದೀರಲ್ವಾ, ಅದಕ್ಕೆ ಕಿಸತೆ ನೀ ಹ್ಯಾರಿ ಮಸೆಂಕ ಆ ಕೆಫೆಟೇರಿಯಾಗ ಹೋಗೋಣ, ಆ ಕಾಫಿ ಶಾಪ್ಗೆ ಹೋಗೋಣ. ಕಾಫಿ ಶಾಪ್ಗೆ ಹೋಗೋಣ. ಅದಕ್ಕೆ ನೀವು ಅಕ್ನಾಲೇಜ್ ಮಾಡ್ತೀರಾ ಎ ಅಂತ ಅಂದ್ಬಿಟ್ಟು. ಎ ಸೋ ಶಿಮಶೋ. ಸೊ ಅವ್ರು ಆ ಥರ ಇನ್ವೈಟ್ ಮಾಡ್ತಾರೆ. ಇನ್ವೈಟ್ ಮಾಡೋದಕ್ಕೆ ನೀವು ಅಕ್ನಾಲೇಜ್ ಮಾಡ್ತೀರಾ ಎ ಅಂತ ಅಂದು, ಆಮೇಲೆ ನಿಮ್ಮದು ರೆಸ್ಪಾನ್ಸ್ ಕೊಡ್ತೀರಾ ಸೋ ಶಿಮಶೋ. ಹಾಗೆ ಮಾಡೋಣ. ಅತ್ಸುಯಿ ದೆಸ್. ಅತ್ಸುಯಿ ದೆಸ್ಸಿಗೂ ಅತ್ಸುಯಿ ದೆಸ್ಸನೆ ಈಗ ಸ್ವಲ್ಪ ಅತ್ಸುಯಿ ದೆಸ್ನೆ ಅಂದರೆ ಸೆಕೆ ಇದೆ ಅಲ್ವಾ, ಬಿಸಿಲಿದೆ ಅಲ್ವಾ? ಬಿಸಿ ಇದೆ ಅಲ್ವಾ? ಬಿಸಿಲು ಬಿಸಿಲಿದೆ ಅಲ್ವಾ? ಎರಡರಲ್ಲಿ ಆದ್ರೆ ಆಯಿತು. ಅದಕ್ಕೆ ಏನಂತಾರೆ? ಅಕ್ನಾಲೇಜ್ ಮಾಡುತ್ತಾರೆ ಈಗ ನಮ್ಮ ರಘುಸನ್ ಅವರು. ನಾನೀಗ ಅಲ್ಲ, ನೋಮಿತಾ ಇದ್ದೇನೆ. ಓಕೆ, ಈಗ ನೋಡಿ, ಬರೀ ನಾನಿಕಾ ನೋಮಿತಾ ಇದ್ದೇನೆ, ತಣ್ಣನೆ ಅಂತ ನೀವು ಹೇಳಿಲ್ಲ. ಸರಿ ಸರಿ. ಓಕೆ, ನಾನೀಗ ಸುಮೇತಾಯ್ ನೋಮಿತಾ ಇದ್ದೇನೆ. ಓಕೆ, ಸಾರಿ, ಅದೆಲ್ಲ ತಾಳಿ, ಹಂಗೆ ಹೇಳ್ಬಾರ್ದು. ಓಕೆ, ಫಸ್ಟ್ ಇದಾರ್ಥ ಹೇಳಿ ನೋಡೋಣ. ಸುಮೇತಾಯ್ ಅಂದರೆ ಕೋಲ್ಡ್ ಆಗಿರೋದು ಸಂಜೆ. ಸುಮೇತ ಅಂದರೆ ತಣ್ಣ ಅಂತ. ತಣ್ಣದು ಏನು? ತಣ್ಣ ವಸ್ತು. ಸುಮೇತಾಯ್ ಮೊನೊ. ಸೊ ತಣ್ಣನೆಯ ವಸ್ತು ಅನ್ನು ಕುಡಿತೀನಿ. ಸುಮೇತಾಯ್ ಮೊನೋ ನೊಮಿಮಸ್, ಇದರ ಅರ್ಥ ತಣ್ಣನೆಯ ವಸ್ತುವನ್ನು ಕುಡಿತೀನಿ. ಈಗ ನೀವೇನು ಯಾವ ಫಾರ್ಮಲ್ಲಿ ಮಾಡಬೇಕು? ಕುಡಿಯ ಬಯಸ್ತೀರಾ ಅಂತ ಕೇಳಬೇಕು. ಸುಮೇತಾಯ್ ನೋಮಿತಾ ಇದ್ದೇನೆ. ಸುಮೇತಾಯ್ ಮೊನೋ ನೋಮಿತಾ ಇದ್ದೇನೆ. ಅದಕ್ಕೆ ಏನಂತಾರೆ ಇವರು? ಕಿಸ್ಸೆತೆನ್ನಿ ಹೈರಿ ಮಸೆನ್ಕ. ಆ ಕಾಫಿ ಶಾಪ್ಗೆ ಹೋಗೋಣವಾ? ಅದಕ್ಕೆ ಏನಂತಾರೆ ಇವರು? ಶಿಮಶೋ. ಅಕ್ನಾಲೇಜ್ ಮಾಡಿದ್ರಿ. ಹೌದು ಅಂತ. ಹಂಗೆ ಮಾಡೋಣ, ಹಾಗೆ ಮಾಡೋಣ. ಶಿಮಸ್ಸಿಂದ ಶಿಮಶೋ ಆಯಿತು. ಸೊ ಅಂದರೆ ಹಾಗೆ ಮಾಡೋಣ ಅಂತ. ಇಲ್ಲೇನಾಗ್ತಾ ಇದೆ? ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡು ಮೇ ಬಿ ಡೇಟಿಗೆ ಹೋಗ್ತಾರೆ, ನೋಡೋಣ ತಾಳಿ. ಸೆನ್ಸ್ ಶುಮತ್ಸುವ ನಾನಿಯೋ ಶಿಮಸ್ತಕ
ಹಾಂ, ವೀಕೆಂಡ್ ಏನ್ ಮಾಡಿದ್ರಿ? ಏನು ಮಾಡಿದ್ರಿ? ಹಾಂ, ಸಾಗರ್ ಸರ್. です。大阪へ遊びに行きました。 ಓ, 大阪、大阪ಅಲ್ಲಿ ಆಟ ಆಡಕ್ಕೆ ಹೋಗಿದ್ದೆ. ಅಲ್ಲಿನಾ? ಓಸಾಕಾಗೆ ಹಾಂ, ಓಸಾಕಾಗೆ ಆಡಕ್ಕೆ ಹೋಗಿದ್ದೆ. ಆಡಕ್ಕೆ ಹೋದೆ. ಹೋದೆ ಆಡಕ್ಕೆ ಹೋದೆ. ಆಡಕ್ಕೆ ಹೋದೆ. ಹಾಂ, ದೋದೆಷ್ಟಕ ಹೇಗಿತ್ತು? ಹಾಂ, とても面白かったです。ಸ್ವಲ್ಪ面白とてもಸ್ವಲ್ಪ ಅಲ್ಲ, ತುಂಬ. ಸಾರಿ ತುಂಬಾ面白いಅಂದ್ರೆ ಕನ್ಫ್ಯೂಸಿಂಗ್ ಇಲ್ಲ, ಕನ್ಫ್ಯೂಸ್ ಬರುತ್ತೆ Interesting. ಹಾಡಕ್ಕೆ ಹೋದ್ರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಎಸ್, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಮೇ ಬಿ ಅದೇ ಇವರಿಬ್ಬರು ಫ್ರೆಂಡ್ಸು, ಸೊ ಇವನು ಗರ್ಲ್ ಫ್ರೆಂಡ್ ಜೊತೆ ಹೋಗಿ ಬಂದಿರ್ತಾನೆ ಅಷ್ಟೆ ಓಸಾಕಕ್ಕೆ. ಹೈ ಶಿವಮಾತ್ಸುವಾ ನಾನಿಯೋ ಶಿಮಾಸ್ತಕ. ವೀಕೆಂಡು ಏನನ್ನು ಮಾಡಿದ್ರಿ? ಓಸಕಾಯೇ ಅಸುಬಿನಿ ಇಕಿಮಾಸ್ತ. ಓಸಕಕ್ಕೆ ಆಡಕ್ಕೆ ಹೋದೆ. ಕೇಳ್ತಾನೆ ಈಗ, ದೋದೆಷ್ಟಕ ಹೇಗಿತ್ತು? ತೊತೆಮೋ ಒಮೋಶಿರಕತ್ತದೆಸ್, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಸ್. ಹೈ ಚೇತನ್ ಸನ್, ಹರ್ಷಿತಾ ಸನ್. ಶುಮತ್ಸುವ ನಾನಿಯೋ ಶಿಮಾಷ್ತಾಕ. ಓ, ವೀಕೆಂಡ್ ಏನನ್ನು ಮಾಡಿದ್ರಿ? ವೀಕೆಂಡ್ ಏನ್ ಮಾಡಿದ್ರಿ? ಕೋಬೆ ಎ ಹಾಂ, ಓ ಇವರಿಗೆ ದೊಡ್ಡದು ಸಿಕ್ತು. ಹಾಂ, ಇಂದೋ ರ್ಯೋರಿಬೋ ಇಂದೋ ರೋರಿಯೋ ತಾಬೆಮಸ್. ಅರ್ಥ ಆಯಿತು, ಇದು ಫಸ್ಟ್ ಹೇಳಿ. ಹಾಂ, ಇಂದೋ ರೋರಿಯೋ ತಾಬೆಮಸ್ ಅಂದ್ರೆ ಇಂಡಿಯನ್ ಫುಡ್ ಹಾಂ, ಅನ್ನು ತಿಂತೀನಿ. ಹಾಂ, ಓಕೆ ಮಸ್ ತಿಂತೀನಿ ಅಲ್ವಾ. ಇಂಡಿಯನ್ ಡಿಶನ್ನು, ಇಂಡಿಯನ್ ಫುಡ್ಡನ್ನು ತಿಂತೀನಿ. ಈಗ ನೀವು ಇದನ್ನು ತಿನ್ನಕ್ಕೆ ಹೋಗಿದ್ದೆ ಅಂತ ಹೇಳಬೇಕು, ಇದನ್ನು ತಿನ್ನಕ್ಕೆ ಹೋದೆ ಅಂತ ಹೇಳಬೇಕು ಅಷ್ಟೇ. ಕೋಬೆ ಎ ಹಾಂ, ಇಂದೋ ರ್ಯೋರಿವೋ ಹಾಂ, ತಾಬೆಮಸ್ತ. ಈಗ ನೋಡಿ. ಹಾಂ, ಇಂದೋರೋರಿ ಕನ್ನಡದಿಂದ ಬನ್ನಿ. ಇದನ್ನು ತಿನ್ನೋಕೆ ಅಂತ ಹೇಗೆ ಹೇಳ್ತಾರೆ? ತಬೆಮೋನೋ ಅಲ್ಲ, ಊಟ. ನೋಡಿ ಇಲ್ಲಿ ಬರ್ತೀನಿ. ಇಂದೋ ರಿಯೋ ಏನಂತಾರೆ? ಇಂಡಿಯನ್ ಫುಡ್ಡನ್ನು ತಿನ್ನೋಕೆ. ತಿಂತೀನಿ ಅನ್ನೋಕ್ಕೆ ಏನಂತಾರೆ? ತಬೆಮಸ್ ಅಂತಾರೆ. ತಿನ್ನೋಕೆಗೆ ತಬೆನಿ ಅಂತಾರೆ. ಹಾಂ, ನಿನ್ನೆ ಅಲ್ಲ, ಹೋದ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿದ್ವಲ್ಲ, ಲಾಸ್ಟ್ ಟೈಮ್ ನೋಡಿ ಮಾಡಿದ್ರಲ್ಲ ನೀವೇ, ಎಲ್ಲೋಯ್ತದು? ಅವನಿಗೆ ಸಮಾಧಾನ ಆಯಿತು ಅಂದಲ್ಲ. ಶಿನಿ ನೀ ಅದೇ. ರೀಪ್ಲೇಸ್ ಮಾಡಬೇಕು. ಹಾಂ, ಮಾಡಿದೆ ನೋಡಿ ನೀವೇ. ದೆಪಾತೋಯ್ ಇಲ್ಲಿಗೆ ಇದನ್ನು ಮಾಡೋಕ್ಕೆ ಹೋಗ್ತೀನಿ. ಅದೇ ಥರ ಇದು. ಇಂದೋರಿಯೋ ತಬೆಮಸ್, ಇಂಡಿಯನ್ ಫುಡ್ಡನ್ನು ತಿಂತೀನಿ. ಇಂದೋರಿಯೋ ತಬೆನಿ, ಅದನ್ನು ತಿನ್ನೋಕ್ಕೆ ನೆಕ್ಸ್ಟು ಹೋದೆ. ಇಕಿ ಮಸ್ತ. ಹಾಂ, ಇಕ್ಕಿ ಮಸ್ತ ಹೋದೆ. ಈಗ ಫಸ್ಟ್ ಇಂದ ಹೇಳಿ. ಕೋಬೆ ಎ ಹಾಂ, ಇಂದೋ ರ್ಯೋರಿವೋ ಹಾಂ, ತಬೆನಿ ಇಕಿ ಮಸ್ತ. ಅರ್ಥ? ಕೋಬೆಗೆ ಇಂಡಿಯನ್ ಡಿಶ್ ಅನ್ನು ತಿನ್ನೋಕೆ ಹೋದೆ. ಅಷ್ಟೇ ನೋಡಿ, ಫಿನಿಶ್. ಹಾಂ, ದೋದೆಷ್ಟಾಕ ಹೇಗಿತ್ತು? ಹೇಗಿತ್ತು? ಹಾಂ, ತೊತೆಮೋ ಓಯಿಶಿದೆಸ್. ಓಯಿಶಿಕತ್ತದೆಸ್. ಒಯ್ಸಿದೆಸೋ ಕತ್ತದೆಸೋ ಎರಡರಲ್ಲ ಅದು. ಅವ್ರೇನು ಕೇಳಿದ್ರಿ? ಹೇಗಿತ್ತು ಅಂತ, ಹೇಗಿದೆ ಅಂತಲ್ಲ, ಹೇಗಿತ್ತು ಅಂತ. ಓಕೆ, ಓಯಿಶಿದೆಸ್. ಅಲ್ಲ, ತೊತೆಮೋ ಓಯಿಶ್. ಅವರು ಹೇಗಿದೆ ಅಂತ ಕೇಳಿಲ್ಲ, ಹೇಗಿತ್ತು ಅಂತ ಕೇಳಿದ್ರು. ಹೇಗಿತ್ತು ಕತ್ತ ಹಾಕ್ಬೇಕು. ಅಲ್ವಾ? ಓಯಿಶ್ ಕತ್ತದೆಸ್. ಎಸ್, ತೊತೆಮೋ ಒಯ್ಸ್ ಕತ್ತದೆಸ್. ಚೂರು ಚೆನ್ನಾಗಿರಲಿಲ್ಲ ಅಂತ ಹೇಗೆ ಹೇಳೋದು? ಝೆನ್ಝೆನ್ ಹಾಂ, ಚೆನ್ನಾಗಿರ್ಲಿಲ್ಲ. ಅದೇ ರುಚಿಯಾಗಿರಲಿಲ್ಲ.
ಇದು ಕುನಾಯಿ ಓಶಿ ಹಾಂ ಕತ್ತ ಕುನಾಯಿ ದೆಸ್. ಓಯ್ಸಿ ಓಯ್ಸಿ ಕುನಕತ್ತದೆಸ್. ಕುನಾಕತ್ತ ದೆಸ್. ಓಕೆ. ಹಾಂ ಅವ್ರು ಹೇಗಿದೆ ಅಂತ ಕೇಳಿದ್ರೆ ಓಯ್ಸಿ ಕುನಾಯಿದೆಸ್. ಪಾಸ್ಟ್ ಟೆನ್ಸಿಗೆ ಹೇಳ್ಬೇಕಂದ್ರೆ ಇಯೋ ಕತ್ತ ಬರುತ್ತೆ. ಓಯ್ಸ್ ಕುನಕತ್ತದೆಸ್. ಝೆನ್ ಓಯ್ಸ್ ಕುನಕತ್ತದೆಸ್. ಚೂರು ಚೆನ್ನಾಗಿರಲಿಲ್ಲ. ಎಸ್ ನೆಕ್ಸ್ಟ್ ರಘುಸಂ ಕಲೇಸಂ.